ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇರ್ತೀರಾ, ಗುರುಗಳೇ ಲವ್ ಮ್ಯಾರೇಜ್ ಸಕ್ಸಸ್ ಆಗಬೇಕು, ದಯವಿಟ್ಟು ಏನಾದರೂ ಉಪಾಯ ಕೊಡಿ, ಏನಾದರೂ ಮಾಡಿಕೊಡಿ ಅಂತೆಲ್ಲ ಕೇಳ್ತಾ ಇರ್ತೀರಾ. ನೋಡಪ್ಪ, ಇರೋದು ಫ್ರ್ಯಾಂಕಾಗಿ ಹೇಳ್ತೀನಿ, ಮಾಡಿಕೊಡೋದು ಅವೆಲ್ಲ ಬಿಸ್ನೆಸ್, ಸ್ಕ್ಯಾಮ್. ಅದೆಲ್ಲ ಸ್ಕ್ಯಾಮ್. ಬಿಸ್ನೆಸ್ ಮಾಡಿ ದುಡ್ಡನ್ನ ನೀವೆಲ್ಲ ಕಳ್ಕೊತಾ ಇರ್ತೀರಾ. ಅವು ಯಾವುದೂ ಕೂಡ ವರ್ಕ್ ಆಗಲ್ಲ, ಅವೆಲ್ಲ ಸುಳ್ಳಾಗಿರುತ್ತೆ. ಒಂದು ಉಪಾಯ ಅಂತೂ ಹೇಳ್ತೀನಿ ನೋಡಿ. ಹುಡುಗ ಮತ್ತು ಹುಡುಗಿ ಇಬ್ಬರಲ್ಲೂ ಕೂಡ ಸದೃಢತೆ ಇರಬೇಕು. ಮೇಯ್ನಾಗಿ ಮೆಂಟಲಿ ಫಿಕ್ಸ್ ಆಗಿರಬೇಕು. ಮತ್ತು ಧರ್ಮಬದ್ಧವಾದಂಥ ಕೋರಿಕೆ ಇರಬೇಕು. ವಿವಾಹ ಆಗಲೇಬೇಕು ಅಂತಕ್ಕಂಥ ಧರ್ಮಬದ್ಧವಾದಂಥ ಕೋರಿಕೆ ಇರಬೇಕು. ಇವೆಲ್ಲವೂ ಇದ್ದೂ ಕೂಡ ಆಬ್ಸ್ಟೆಕಲ್ಸ್ ಬರ್ತಾ ಇದ್ರೆ, ಅಡಚಣೆಗಳು ಬರ್ತಾ ಇದ್ರೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮಧುರೈ ನಗರದಲ್ಲಿ ತಿರುಪರನ್ಕುಂಡ್ರನ್ ಅಂತಕ್ಕಂಥ ದೇವಸ್ಥಾನ ಇದೆ. ಅಲ್ಲೇ ಸುಬ್ರಹ್ಮಣ್ಯ ಸ್ವಾಮಿಯ ವಿವಾಹ ಕೂಡ ಆಗಿರ್ತಕ್ಕಂಥದ್ದು. ಅಲ್ಲಿಗೆ ಹೋಗಿ 6 ತುಪ್ಪದ ದೀಪಗಳನ್ನು ಬೆಳಗಿಸಿ ಓಂ ದೇವಸೇನಾಪತಯೇ ನಮಃ ಈ ಮಂತ್ರವನ್ನು 6 ಬಾರಿ ಹೇಳಿ 6 ಬಾರಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಖಂಡಿತವಾಗ್ಲೂ ಸ್ವಾಮಿಯವರ ಅನುಗ್ರಹ ಅಂತಕ್ಕಂಥದ್ದಾಗುತ್ತೆ. ಕುಚದೋಷ ಅಥವಾ ಮತ್ತೊಂದರಿಂದ ಏನಾದರೂ ಆಬ್ಸ್ಟಕಲ್ ಆಗ್ತಾ ಇದ್ರೆ ಅದು ನಿವಾರಣೆಯಾಗಿ ಸ್ವಾಮಿಯವರ ಅನುಗ್ರಹದಿಂದ ವಿವಾಹ ಅಂತಕ್ಕಂಥದ್ದಾಗುತ್ತೆ. ಈ ಒಂದು ವಿಷಯವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ಹೇಳಿ. ಸ್ವಸ್ತಿ ಲೋಕ ಸಮಸ್ತ ಸುಖಿನೋ ಭವಂತು.